ತುಂಬ ಚೆನ್ನಾಗಿತ್ತು. ನಾವು ಮನೇಲಿ ಎಲ್ಲರೂ ಬಂದಿದ್ವಿ. ಇವತ್ತು ಪೊಟ್ಯಾಟೊ ಟ್ವಿಸ್ಟರ್ ಅಂತ ಸ್ನ್ಯಾಕ್ಸ್ ತಿಂದ್ವಿ. ಮತ್ತು ತುಂಬ ಹೂವು ಆ ಥರದ ಗಿಡಗಳನ್ನ ನೋಡಿದ್ವಿ. ಇದು ಪೌಡರ್ ಇದು ಗ್ರೋ ಆಗಬೇಕು, ಪ್ಲ್ಯಾಂಟ್ಸ್ ಗ್ರೋ ಆಗಬೇಕು ಚೆನ್ನಾಗಿ ಅಂತ ಗೊಬ್ಬರಗಳು ಎಲ್ಲ ನೋಡಿದ್ವಿ. ನೀಟಾಗಿ ಸ್ವಲ್ಪ ತಗೊಂಡಿದ್ದೀವಿ. ಹೂ ಪಾಟ್ಸ್ ಮತ್ತು ಪೌಷ್ಟಿಕಾಹಾರಗಳು ಎಲ್ಲ ತಗೊಂಡಿದ್ದೀವಿ. ತುಂಬ ಖುಷಿ ಅನ್ನಿಸ್ತು. ಭಾಳ ಚೆನ್ನಾಗಿತ್ತು ಮೇಡಮ್. ಎಲ್ಲ ರೈತರಿಗೆ ಉಪಯೋಗ ಆಯಿತು. ನಾವು ಗಿಡ ಎಲ್ಲ ತಗೊಂಡ್ವಿ. ಹಲ್ಸು, ರೆಡ್ ಹಲ್ಸು, ಆಮೇಲೆ ಜಪಾನ್ ರೆಡ್ಡು ಪೇರ್ಲೆ ಎಲ್ಲ ಗಿಡ ತಗೊಂಡ್ವಿ. ಮಾಹಿತಿ ತಿಳ್ಕೊಂಡು ಎಲ್ಲ ಚೆನ್ನಾಗಿತ್ತು. ಎಲ್ಲ ನೋಡಿದ್ವಿ ಮೇಡಮ್. ಆಮೇಲೆ ಬನಾನಾ ಆರ್ಗ್ಯಾನಿಕ್ ಗೊಬ್ಬರ ನೋಡಿದ್ವಿ. ಅದ್ರ ಬಗ್ಗೆ ಎಲ್ಲ ಮಾಹಿತಿ ತಿಳ್ಕೊಂಡ್ವಿ. ಕೃಷಿ ಇದ್ರ ಬಗ್ಗೆ ಎಲ್ಲ ಇದು ತಿಳ್ಕೊಂಬಂದ್ವಿ. ಅಷ್ಟು ಟೋಟಲಿ ಎಲ್ಲ ನೋಡ್ಕೊಂಡ್ವಿ. ನಾವು ಗಿಡ ತಗೊಂಡ್ವಿ ಮೇಡಮ್. ಹಲ್ಸು, ಪೇರ್ಲೆ, ಜಪಾನ್ ರೆಡ್ಡು, ಆಮೇಲೆ ಆರ್ಗ್ಯಾನಿಕ್ ಗೊಬ್ಬರ, ಆಮೇಲೆ ಶಾವಂತಿಗೆ ಹೂವು ಎಲ್ಲ ತಗೊಂಡ್ವಿ. ಜಾಗ ಇದೆ ನಾವು ಹಾಕಿವಿ ಆಲ್ರೆಡಿ. ನಾವು ಕೃಷಿ ಬಗ್ಗೆ ಅವಾರ್ಡೆಲ್ಲ ತಗೊಂಡಿವಿ. ಹಲ್ಸು, ಪೇರ್ಲೆ ಒಂದು 8 ಜಾತಿ ಹಲ್ಸು ಹಚ್ಚಿವಿ. ಆಮೇಲೆ ಬನಾನಾ ಹಚ್ಚಿವಿ. ಆಮೇಲೆ ನಿಂಬೆ ಹಚ್ಚಿವಿ. ಇದು ಕಾರ್ಜಿ ಅಂತ ಅದೊಂದು, ಆಮೇಲೆ ತೈವಾನ್ ತಾಯ್ಪಟ್ಟಿ ಅಂತ ಅದೆಲ್ಲ ಹಚ್ಚಿವಿ. ನಾವು ಹೊಳೆಹೊನ್ನೂರು ಪಕ್ಕ ವಿಟ್ಲಾಪುರ ಅಂತ. ಆಯ್ತು. ಬಂದಿರೋದು ನಾವು ಶಿವಮೊಗ್ಗದಿಂದ ಬಂದಿರೋದು. ತುಂಬ ಚೆನ್ನಾಗಿದೆ. ನಾವು ಹಲಸಿನ ಹಣ್ಣು ಮತ್ತು ಫ್ರೂಟ್ಸು ಮತ್ತು ಹೂವಿನ ಗಿಡಗಳೆಲ್ಲ ತೊಗೊಂಡು ಸುತ್ತಾಡ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ಮೇಡಮ್. ಹಲಸಿನ ಹಣ್ಣು ತುಂಬ ಚೆನ್ನಾಗಿದೆ. ಮಾವಿನ ಹಣ್ಣು ಈಗ ದಿನದಲ್ಲಿ ಎಲ್ಲೂ ಸಿಗಲ್ಲ. ಹಲಸಿನ ಹಣ್ಣು ನಮಗೆ ಸಿಕ್ತು, ಅದಕ್ಕೋಸ್ಕರ ಬಂದಿದ್ದೀವಿ ನೋಡೋಕ್ಕೋಸ್ಕರ. ನಾನು ಶಿವಮೊಗ್ಗದಿಂದ ಬಂದಿದ್ದೀನಿ. ನಾನು ಕೃಷಿ ಇಲಾಖೆಯ ಅಸಿಸ್ಟೆಂಟ್ ಡೈರೆಕ್ಟರು. ಮೇಳ ಈ ವರ್ಷ ಪ್ರಪ್ರಥಮ ಬಾರಿಗೆ ಆರ್ಗನೈಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಜನರು ತುಂಬ ಸೇರಿದ್ದಾರೆ. ರೆಸ್ಪಾನ್ಸ್ ಚೆನ್ನಾಗಿದೆ. ಆರ್ನಮೆಂಟಲ್ ಪ್ಲ್ಯಾಂಟ್ಸ್ಗಳು ತುಂಬ ಚೆನ್ನಾಗಿದ್ದಾವೆ. ಜೊತೆಗೆ ಖಾದ್ಯಗಳು ಚೆನ್ನಾಗಿದ್ದಾವೆ. ಓವರಾಲ್ ಚೆನ್ನಾಗಿದೆ. ಇದನ್ನು ನೆಕ್ಸ್ಟ್ ಇಯರು ಪ್ರತಿ ವರ್ಷ ಇದನ್ನ ರಿಪೀಟ್ ಮಾಡ್ತಾ ಹೋಗಬೇಕು. ಇನ್ನೊಂದು ಸ್ವಲ್ಪ ಪ್ರಚಾರ ಆಗಬೇಕಿತ್ತು ಅಂತ ಅನ್ನಿಸ್ತಾ ಇದೆ. ಪ್ರಚಾರ ಆಗಿದ್ದರೆ ಇನ್ನೂ ಜನ ಸೇರ್ತಿದ್ರು ಅಂತ ಅನಿಸ್ತಿದೆ. ರೆಸ್ಪಾನ್ಸ್ ಚೆನ್ನಾಗಿದೆ. ಒಳಗಡೆ ಅಂದರೆ ಈ ವರ್ಷ ವಿಶೇಷವಾಗಿ ಸ್ಟೂಡೆಂಟ್ಸ್ ಎಲ್ಲ ತುಂಬ ಆ್ಯಕ್ಟಿವ್ ಆಗಿ ಇನ್ವಾಲ್ವ್ ಆಗಿದ್ದಾರೆ. ತಮ್ಮ ಪ್ರಾಡಕ್ಟ್ಗಳನ್ನ ಡಿಸ್ಪ್ಲೇ ಮಾಡಿಬಿಟ್ಟು ಅಟ್ರ್ಯಾಕ್ಟ್ ಮಾಡ್ತಾಯಿದ್ದಾರೆ ಜನಕ್ಕೆ. ಇದೊಂದು ವಿಶೇಷ. ಥ್ಯಾಂಕ್ ಯು. ನಾನು ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರು, ದಾವಣಗೆರೆ, ಮಂಜುಳಾ ಟಿ ವಿ ರಾಜ್ ಅಂತ, ತಿಪ್ಪುಗೊಂಡನಹಳ್ಳಿ, ಚನ್ನಗಿರಿ ತಾಲೂಕು. ಕೃಷಿ ಮೇಳ ಅಂದರೆ ನನಗೆ ತುಂಬ ಇಷ್ಟ. ನಾನು ಒಬ್ಬಳು ಕೃಷಿಕಿಯಾಗಿ ಮತ್ತು ಜಿಲ್ಲಾ ಪಂಚಾಯತಿ ಅಧ್ಯಕ್ಷೆಯಾಗಿ ಕೃಷಿ ಮೇಳಗಳಿರ್ಬೋದು ಎಲ್ಲವನ್ನೂ ವಿಸಿಟ್ ಮಾಡಿದ್ದೀನಿ. ಇಲ್ಲೂ ಮೇಳ ಇದ್ದಾಗ ನನ್ನ ಅಧ್ಯಕ್ಷತೆಯಲ್ಲಿ ಫಂಕ್ಷನ್ ಇತ್ತು, ಅಲ್ಲೂ ಬಂದಿದ್ದೀನಿ. ಕೃಷಿ ಮೇಳದಲ್ಲಿ ವಿಭಿನ್ನವಾದ ರುಚಿಕರ ತಿಂಡಿಗಳಿರ್ಬೋದು. ಅಂದರೆ ಈಗ ಏನು ಕೃಷಿ ಮಾರುಕಟ್ಟೆ ಸಂಘ ಮಾಡಿದಾರಲ್ಲ, ಅದು ರೈತರುಗಳಿಗೆ ಉಪಯುಕ್ತ ಅನ್ನಿಸುತ್ತೆ. ಅದಕ್ಕೆ ಏನು ನಾವು ಷೇರ್ದಾರಾಗಬೇಕೋ, ಸದಸ್ಯರಾಗಬೇಕಲ್ಲ, ಅದನ್ನು ಹೆಚ್ಚು ಮಾಹಿತಿ ಹಳ್ಳಿಗಳಲ್ಲಿ ರೈತರುಗಳಿಗೆ ಸಿಕ್ಕಿಲ್ಲ. ಅದು ಇನ್ನೂ ರೈತ ಏನು ಕೃಷಿ ಇಲಾಖೆಯಿಂದ ಇನ್ನು ರೈತರುಗಳಿಗೆ ಸಂಪರ್ಕ ಆಗಬೇಕು, ಅವ್ರಿಗೆ ವಿಷಯಗಳನ್ನು ತಿಳಿಸ್ಬೇಕು. ರೈತ ಮಾರುಕಟ್ಟೆ ಅಂದರೆ ಸ್ವಂತ ಉದ್ಯೋಗ, ಸ್ವಂತವಾಗಿ ನಾವು ಬೆಳೆದಿದ್ದು ಏನು ರೈತರಿಗೆ ಇತ್ತೀಚಿನ ದಿನಗಳಲ್ಲಿ ರೈತರು ಆಗಬೇಕಂದ್ರೆ ಇಷ್ಟಪಡ್ತಾ ಇಲ್ಲ ಜನ. ಮಕ್ಕಳನ್ನ ನಾವೇ ಹೇಳೋದು ಹೆಂಗೆ, ಹೋಗಪ್ಪ ಈ ರೈತರ ಕೆಲಸ ಬೇಡ, ಒಂದೇನೋ ಒಂದು IT ಕಂಪ್ನಿಲಿ ಕೆಲಸ ಮಾಡು ಅಂತ ಹೇಳ್ತೀವಲ್ಲ, ಅದು ಆ ಥರ ಬರ್ತಾಯಿದೆ. ಅದರಿಂದ ಮಾಹಿತಿಗಳು ಹೆಚ್ಚೆಚ್ಚಾಗಿ ರೈತರುಗಳಿಗೆ ಮಕ್ಕಳುಗಳಿಗೆ ಸಿಕ್ಕಿದಾಗ, ರೈತರಿಗೆ ಸಿಕ್ಕಿದಾಗ ಅವ್ರ ಮಕ್ಕಳಿಗೂ ಹೇಳ್ತಾರೆ IT ಕಂಪ್ನಿಗಿಂತ ಇಲ್ಲಿ 4 ಪಟ್ಟಲ್ಲ 10 ಪಟ್ಟು ಜಾಸ್ತಿ ದುಡಿಬೋದು ಅನ್ನೋದು ತಿಳಿಸ್ಕೊಡುವಂಥ ಕೆಲಸ ಕೃಷಿ ಇಲಾಖೆಯಿಂದ ಹೆಚ್ಚು ಆಗಬೇಕಂತ ಹೇಳ್ತಿದ್ದೀನಿ. ಇದು ಚೆನ್ನಾಗಿದೆ. ಕೃಷಿ ಹಣ್ಣಿನ ಗಿಡಗಳ ಖರೀದಿ ಮಾಡಿದೆ. ಆಮೇಲೆ ಇನ್ನೇನು ಸಿರಿಧಾನ್ಯಗಳಂದರೆ ತುಂಬ ಇಷ್ಟ ನನಗೆ, ಅದನ್ನು ಖರೀದಿ ಮಾಡಿದೆ. ಕೆಂಪಕ್ಕಿ ಇವೆಲ್ಲ ತುಂಬ ಚೆನ್ನಾಗಿದೆ. ಆರ್ಗ್ಯಾನಿಕಲ್ಲಿ ಮಾಡಿರೋದ್ರಿಂದ ಹೆಚ್ಚು ಆರೋಗ್ಯಕ್ಕೆ ಆದ್ಯತೆ ಕೊಡಬೇಕು ಅಂದ್ಕೊಂಡು ಹಣ್ಣು, ತರಕಾರಿ, ಬೀಜಗಳು ತಗೊಂಡು. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ನಾವು ಬುಕ್ಕಂಬದಿಯವರು, ಸವಿತಾ ಅಂತೇಳಿ. ನಾವು ಇಲ್ಲಿ ಹಣ್ಣಿನ ಸುಮಾರು ಥರದ ಹಣ್ಣಿನ ಗಿಡಗಳು ನೋಡಿದ್ವಿ. ಹಲಸಿನ ಹಣ್ಣು, ಮಾವು, ಇದೆಲ್ಲ ಸುಮಾರು ಥರದ್ದಿತ್ತು.
ಆಮೇಲೆ ಗಿಡಗಳು ಅಷ್ಟೇ ಚೆನ್ನಾಗಿದ್ದಾವೆ ಗಿಡಗಳು. ನರ್ಸರಿ ತೋಟಗಾರಿಕೆ ಇಲಾಖೆಯಿಂದ ಕೊಟ್ಟಿರೋ ಗಿಡಗಳು ತುಂಬ ಚೆನ್ನಾಗಿತ್ತು. ಅಂದರೆ ನರ್ಸರಿಯಿಂದ ತಂದಿರೋ ಗಿಡಗಳು ತುಂಬ ಕಾಸ್ಟ್ಲಿ ಮಾಡಿದ್ದಾರೆ. ಆಮೇಲೆ ತಿನ್ನೋವು ಎಲ್ಲ ತುಂಬ ಇಟ್ಟಿದ್ದಾರೆ. ಅದು ಎಲ್ಲ ಟೇಸ್ಟ್ ಮಾಡಿದ್ವಿ, ಎಲ್ಲ ಆರ್ಗ್ಯಾನಿಕ್ಕು ಚೆನ್ನಾಗಿತ್ತು. ಏನು ಖರೀದಿ ಮಾಡಿದ್ದೀರಾ? ಖರೀದಿ ಮಡಿಕೆ ತೊಗೊಂಡ್ವಿ, ಗಿಡಗಳು ತೊಗೊಂಡ್ವಿ, ಇವನು ಚಾಟ್ಸ್ ಏನೇನೋ ತೊಗೊಂಡ ಪಾಪು ಅಷ್ಟೇ. ಥ್ಯಾಂಕ್ ಯು ಮ್ಯಾಮ್. ಸರಿ. ನನ್ನ ಹೆಸರು ಸವಿತಾ, ನಾನು ಶಿವಮೊಗ್ಗದಿಂದನೇ ಬಂದಿರೋದು. ನಾವಿಲ್ಲಿ ಅದೇ ಕೃಷಿ ಮೇಳ ಇದೆ ಅಂತ ಪೇಪರಲ್ಲಿ ನೋಡಿದ್ವಿ. ಸೊ ಇದೇ ಫಸ್ಟ್ ಟೈಮು, ಯಾವಾಗಲೂ ನೋಡಿರಲಿಲ್ಲ. ಮಕ್ಕಳಿಗೂ ಒಂದು ಸ್ವಲ್ಪ ಎಜುಕೇಷನ್ ಥರ ಆಗುತ್ತೆ, ಇದು ಅಗ್ರಿಕಲ್ಚರ್ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಬರುತ್ತೆ ಅಂತ ಇಲ್ಲಿಗೆ ಬಂದ್ವಿ. ನೋಡಿದ್ವಿ, ತುಂಬ ಚೆನ್ನಾಗಿತ್ತು. ಬಿಸಿಲಿಗೂ ಈ ಮೇಳಕ್ಕೂ ಹೊಂದಾಣಿಕೆ ಆಗಿದೆ ಅಂತ ಹೇಳ್ಬೋದು. ತುಂಬ ಬಿಸಿಲಿದೆ, ಮತ್ತು ಮರ ಗಿಡಗಳು, ಮತ್ತು ಗಿಡಗಳ ಬಗ್ಗೆ, ಅದರ ಹಲಸಿನ ಹಣ್ಣು ಬಗ್ಗೆ. ಈಗ ಮಕ್ಕಳು ಈಗ ಫುಡ್ ಮೇಳನೂ ಇದೆ ಅದ್ರ ಜೊತೆಗೆ, ಈಗ ತಿಂತಾ ಇದ್ದಾರೆ, ನೀವೇ ನೋಡ್ಬೋದು. ಚೆನ್ನಾಗಿತ್ತು, ಟೋಟಲಿ ಎಂಜಾಯ್ ಮಾಡ್ಕೊಂಬಂದ್ವಿ ನಾವು. ಈಗ ಮಕ್ಳಿಗೆ ಬುಕ್ಸ್ ತೊಗೊಂಬಂದ್ವಿ, ಮತ್ತು ಇದು ಬೋಟಿದ್ದೇನೋ ಇತ್ತು ಅಂತ ಹೇಳಿದ್ರು, ಅದು ತೊಗೊಂಬಂದ್ವಿ ಅಷ್ಟೇ. ಗಿಡಗಳೇನು ತೊಗೊಳಕ್ಕೆ ಹೋಗಲಿಲ್ಲ, ಇನ್ನೊಂದ್ಸಲ ಬರೋಣ ಅಂತ ಬಂದಿದ್ದೀವಿ. ನಾಳೆನೂ ಇರುತ್ತಲ್ಲ, ನಾಳೆನೂ ಬರೋಣ ಅಂದ್ಕೊಂಡು ಬಂದಿದ್ದೀವಿ. ಹೇಗಿದೆ? ಚೆನ್ನಾಗಿದೆ. ಹೇಗೆ ಅನ್ನಿಸ್ತು? ಏನೇನು ನೋಡಿದ್ರಿ ಇಲ್ಲಿ? ಗಿಡಗಳು ಮತ್ತೆ ಹಲಸಿನ ಹಣ್ಣು, ಹಲಸಿನ ಹಣ್ಣು, ಗೋಡಂಬಿ. ಥ್ಯಾಂಕ್ ಯು. ನಮಸ್ಕಾರ. ನಾವು ಕೆಳದಿ ಶಿವಪ್ಪನಾಯಕ ಯೂನಿವರ್ಸಿಟಿಯ ವಿದ್ಯಾರ್ಥಿನಿಗಳು. ನಾವಿವತ್ತು ELP ಪ್ರೋಗ್ರಾಮ್ ಅಂಡರಲ್ಲಿ ತುಂಗಾ ಬೀಜಗಳನ್ನು ಮಾರಾಟ ಮಾಡ್ತಿದ್ದೀವಿ. ಇದು ಕಿಚನ್ ಗಾರ್ಡನ್ ಮತ್ತು ಟೆರೆಸ್ ಗಾರ್ಡನ್ ಸೀಡ್ ಕಿಟ್ ಅಂತ. ಇದರಲ್ಲಿ ನಮ್ಮ ಡೈಲಿ ಯೂಸಸ್ಸಿಗೆ ಏನು ಬೇಕು ಎಲ್ಲ ತರಕಾರಿಗಳ ಬೀಜಗಳನ್ನು ನಾವು 15 ಪ್ಯಾಕ್ಸ್ ಆಗಿ ಮಾಡಿ ಮಾರಾಟ ಮಾಡ್ತಿದ್ದೀವಿ. ಸೊ ಇದನ್ನು ತುಂಬ ಜನ ಇದನ್ನು ಖರೀದಿ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಇದು ಯೂಸ್ಫುಲ್ ಅಂತ ಅನಿಸಿದೆ, ನೀವು ಖರೀದಿ ಮಾಡಿ. ಥ್ಯಾಂಕ್ ಯು. ಇದು ಟ್ರೈಕೋಡರ್ಮಾ ಮತ್ತು ಸ್ಯೂಡೋಮೋನಾಸ್ಸು ಮೈಕ್ರೋ ಆರ್ಗ್ಯಾನಿಸಮಿಂದ ಮಾಡಿರೋ ಜೈವಿಕ ಗೊಬ್ಬರಗಳು. ಇದನ್ನು ಎಸ್ಪೆಷಲಿ ಅರಕನಟ್, ಅದಾയത് ಅಡಕೆ ಮತ್ತು ತೆಂಗಿನ ಮರಗಳ ಹಾಕೋದು. ಬೇರು ಸಂಬಂಧಿತ ಯಾವುದಾದ್ರೂ ರೋಗ ಇದ್ದರೆ ಅದನ್ನೆಲ್ಲ ಕಂಟ್ರೋಲ್ ಮಾಡುತ್ತೆ. ನಾವೇ ಇಲ್ಲಿ 4th ಇಯರ್ ಸ್ಟೂಡೆಂಟ್ಸು ELP ಡಿಪಾರ್ಟ್ಮೆಂಟ್, ಪ್ಯಾಥಾಲಜಿ ಡಿಪಾರ್ಟ್ಮೆಂಟ್ ಮಾಡ್ತಿರೋದು. ಇದನ್ನು ನಾವೇ ಪ್ರೊಡ್ಯೂಸ್ ಮಾಡಿ, ನಾವೇ ಫುಲ್ ಡೀಲರ್ಸ್ನೆಲ್ಲ, ಫಾರ್ಮರ್ಸ್ನೆಲ್ಲ ಹುಡುಕಿ ಅವರಿಗೆಲ್ಲ ಸೆಲ್ ಮಾಡ್ತಿದ್ದೀವಿ. ನಾವು ಪ್ಯಾಥಾಲಜಿ ಸ್ಟೂಡೆಂಟ್ಸ್, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ ಜ್ಯೂಸ್ ಮತ್ತು ಪ್ಯಾಕ್ಡ್ ಐಟಮ್ಸ್ ಎಲ್ಲ ಸೆಲ್ ಮಾಡ್ತಿದ್ದೀವಿ. ಮತ್ತು ಫುಡ್ ಸೈನ್ಸ್ ಡಿಪಾರ್ಟ್ಮೆಂಟು ಮೇನ್ಲಿ ಫುಡ್ ರಿಲೇಟೆಡ್. ಆ್ಯಂಡ್ ನಮ್ಮ ಯೂನಿವರ್ಸಿಟಿಲಿಲ್ಲ ಡಿಫ್ರೆಂಟ್ ಕಾಲೇಜಸ್ ಐತಲ್ಲ, ಎಲ್ಲ ಕಾಲೇಜಿಂದ ಒಂದೊಂದು ಡಿಪಾರ್ಟ್ಮೆಂಟ್ ಬಂದು ಕ್ಯಾಶ್ಯೂ ಬಗ್ಗೆ, ಮತ್ತು ಹನಿ, ಫಿಶರೀಸ್, ಮತ್ತು ಎಂಟಮಾಲಜಿ ಡಿಪಾರ್ಟ್ಮೆಂಟ್ ಅವ್ರದ್ದು ಎಕ್ಸಿಬಿಷನ್ ಎಲ್ಲ ಒಂದೊಂದು ಡಿಪಾರ್ಟ್ಮೆಂಟ್ ಅವ್ರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಬೆಸ್ಟ್ ಆಗಿ ಮಾಡ್ತಿದ್ದೀವಿ. ಇದು ಫಸ್ಟ್ ಟೈಮ್ ಮಾಡ್ತಿರೋದು. ನನ್ನ 4th ಇಯರ್ ಸ್ಟೂಡೆಂಟ್. ಸೊ ಇನ್ ಮೈ ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್ ಈ ಆಹಾರ ಮೇಳ ಇಲ್ಲಿ ನಡ್ತಿರೋದು. ತುಂಬ ಖುಷಿ ಆಗ್ತೈತೆ. ಬಿಕಾಸ್ ದಿಸ್ ಇಸ್ ಅ ಗುಡ್ ಪ್ಲ್ಯಾಟ್ಫಾರ್ಮ್. ನಮಗೂ ನಮ್ಮದು ಪ್ರಾಡಕ್ಟ್ಸ್ ಐತೆ ಸೇಲ್ಸ್ ಮಾಡ್ಬೋದು, ಫಾರ್ಮರ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡ್ಬೋದು. ಸೊ ಇಟ್ ಈಸ್ ಗುಡ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಸರ್. First of all, both MSc and BSc students. ನಾನು senior MSc student and these are all the BSc students. I'm a post-harvest management student. Currently, I'm doing post-harvest management, and these are all the products were prepared. ಅದಿರ್ಬೋದು ನೋಡಿ, ಇದೆಲ್ಲ ಜಾಕ್ ಫ್ರೂಟ್ ಸೀಡ್ ಪೌಡರಿಂದ ಮಾಡಿರೋ ಪ್ರಾಡಕ್ಟ್ಸು. ಅಂದರೆ 70 to 80% ನಾವು ಮೈದಾ ರಿಪ್ಲೇಸ್ ಮಾಡಿದ್ದೀವಿ. ಎಷ್ಟು ಹೆಲ್ತ್ ಎಫೆಕ್ಟ್ ಕಾಸ್ ಮಾಡುತ್ತೆ ಅಂತ ಮೈದಾ. ಸೊ ಅದ್ರ ಬದಲಾಗಿ ನಾವು ಸೀಡ್ ಪೌಡರ್ನ ಯೂಸ್ ಮಾಡ್ತಿದ್ವಿ. ಯೂಶ್ವಲಿ ಹಳ್ಳಿಯಲ್ಲಾದ ಸೀಡ್ನ ವೇಸ್ಟ್ ಮಾಡ್ತಾರೆ, ಬಟ್ ನಾವು ಅದ್ರ ಬದಲು ಸೀಡ್ ಪೌಡರ್ ಯೂಸ್ ಮಾಡಿ ಬಿಸ್ಕೆಟ್ಸ್ ಮಾಡಿದ್ದೀವಿ. ಆ ಕಡೆ ಜಾಮೂನ್ ಪ್ರೀ ಮಿಕ್ಸ್ ಇದೆ ನೋಡಿ. ಜಾಮೂನ್ ಆದರೂ ಕೂಡ ಯೂಶ್ವಲಿ ಮೈದಾ ಯೂಸ್ ಮಾಡ್ತಾರೆ, ಬಟ್ ನಾವು 90% ಮೈದಾ ರಿಪ್ಲೇಸ್ ಮಾಡಿ ಜಾಕ್ ಫ್ರೂಟ್ ಸೀಡ್ ಪೌಡರ್ ಯೂಸ್ ಮಾಡಿ ಪ್ರಾಡಕ್ಟ್ಸ್ ಮಾಡಿರೋದು. ಆ್ಯಂಡ್ ಆಮ್ಲ ಕ್ಯಾಂಡಿ ಇದೆ, ಅದು ಕೂಡ ಶುಗರ್ ಸಿರಪಲ್ಲಿ 3 to 4 days ನಾವು ಅದನ್ನ ಸ್ಟೀಪ್ ಮಾಡಿ ಲೇಟರನ್ನು ಡ್ರೈ ಮಾಡಿ ಪ್ರಾಡಕ್ಟ್ಸ್ ಮಾಡ್ತೀವಿ. ಆ ಕಡೆ ಮ್ಯಾಂಗೋ ಪಿಕಲ್ಸ್ ಇದೆ ನೋಡಿ, ಆ್ಯಂಡ್ ಗ್ರೇಪ್ ವೈನ್ ಇದೆ, ಕ್ಯಾಶ್ಯೂ ವೈನ್ ಇದೆ. ನಮ್ಮ ಕಾಲೇಜಲ್ಲಿ ತುಂಬ ನಮ್ಗೆ ಆರ್ಡರ್ಸ್ ಬರೋದು ಗ್ರೇಪ್ ವೈನ್. ಯಾವಾಗಲೂ ಸೇಲ್ ಆಗ್ತಾನೆ ಇರುತ್ತೆ, ಆರ್ಡರ್ಸ್ ಬರ್ತಾನೆ ಇರುತ್ತೆ ನಮಗೆ. ಆ್ಯಂಡ್ ಇದು ಕೂಡ ಆಗಿರ್ಬೋದು, ನೀವು ವುಡ್ ಆ್ಯಪಲ್ ಫ್ರೂಟ್ ನೋಡಿರ್ತೀರ ಅಲ್ವಾ. ಸೊ ಫ್ರೂಟ್ನ ಜಸ್ಟ್ ಬೆಲ್ಲ ಜೊತೆ ಮಿಕ್ಸ್ ಮಾಡಿ ತಿಂತಾರೆ, ಬಟ್ ನಾವು ಅದನ್ನು ಫ್ರೂಟ್ನ ಗ್ರೈಂಡ್ ಮಾಡಿ ವಿತ್ ಸೀಡ್ ಗ್ರೈಂಡ್ ಮಾಡಿ
ಲೇಟರ್ ಅದಕ್ಕೆ ಶುಗರ್ ಆರ್ ಬೆಲ್ಲ ಮಿಕ್ಸ್ ಮಾಡಿ ಅದನ್ನ ಡ್ರೈ ಮಾಡ್ತೀವಿ 10 hours. ಅವಾಗ ಈ ಥರ ಆಗುತ್ತೆ. ಲೈಕ್ ಶೇಂಗಾ ಚಕ್ಕಿ ಹೇಗಿರುತ್ತಲ್ಲ ಅದೇ ಥರ ಬೇಲ್ಡ್ ಹಣ್ಣಿಂದ ನಾವು ಮಾಡಿರೋದು. ಸೊ ಪ್ರಾಡಕ್ಟ್ಸ್, ದೀಸ್ ಆರ್ ಆಲ್ ದ ಪ್ರಾಡಕ್ಟ್ಸ್ ವಿ ಆರ್ ಪ್ರಿಪೇರಿಂಗ್. ಆ್ಯಂಡ್ ದೇರ್ ಜಾಕ್ ಫ್ರೂಟ್ ಮಿಲ್ಕ್ ಶೇಕ್ ಇದೆ, ಆ್ಯಂಡ್ ಗಾವಾ ಜ್ಯೂಸ್ ಇದೆ, ಆಮೇಲೆ ಪೈನಾಪಲ್ ಜ್ಯೂಸ್ ಇದೆ. ಸೊ ಇವೆಲ್ಲ ಫ್ರೆಶ್ ಆಗಿ ಪ್ರಿಪೇರ್ ಮಾಡಿರೋದು, ಯಾವುದೂ ಪಲ್ಪ್ ಸ್ಟೋರ್ ಮಾಡಿರೋದಲ್ಲ. ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ನೋಡಿ, ಯೂಶ್ವಲಿ ನೀವು ಹೋಳಿಗೆ ನೋಡಿರ್ತೀರ ಕಡಲೆಬೇಳೆಯಿಂದ ಮಾಡ್ತಾರೆ, ಬಟ್ ನಾವು ಅದನ್ನು ಜಾಕ್ ಫ್ರೂಟ್ ಇರುತ್ತಲ್ಲ ಅದನ್ನು ಪೌಡರ್ ಮಾಡಿ ಲೇಟರ್ ಅದನ್ನ ಸ್ಟೋರ್ ಮಾಡ್ತೀವಿ. ಆಫ್ ಸೀಸನಲ್ಲಿ ನಿಮಗೆ ಹಣ್ಣಿನ ಪುಡಿನೂ ಸಿಗಲ್ಲ, ಹಣ್ಣು ಸಿಗಲ್ಲ. ಸೊ ಅದ್ರ ಬದಲಾಗಿ ಹಣ್ಣಿನ ಪುಡಿ ತೊಗೊಂಡು ಕಡಲೆಬೇಳೆ ಬದಲಾಗಿ ನಾವು ಹಣ್ಣಿನ ಪುಡಿ ಮಿಕ್ಸ್ ಮಾಡಿ ಹೂರ್ಣ ಪ್ರಿಪೇರ್ ಮಾಡಿ ಅದರಿಂದ ಹೋಳಿಗೆ ಮಾಡೋದು ಅದು. ಸೊ ಇವೆಲ್ಲ ಪ್ರಾಡಕ್ಟ್ಸು ಸೀಡ್ಸನ್ನು ವೇಸ್ಟ್ ಮಾಡದೆ ನಾವು ಅದನ್ನು ಯುಟಿಲೈಸ್ ಮಾಡ್ಕೋತಿದ್ದೀವಿ. ಸೊ ಎಷ್ಟು ವೇಸ್ಟೇಜ್ ಇದೆ ಅದನ್ನು ವೇಸ್ಟೇಜ್ ರೆಡ್ಯೂಸ್ ಮಾಡಿ ಅದನ್ನ ಏನೋ ಪ್ರಾಡಕ್ಟ್ಸ್ ಮಾಡ್ತಿದ್ದೀವಿ. ಸೊ ಚೆನ್ನಾಗಿ ಅನಿಸ್ತಿದೆ. ನಾವು ಪ್ರಾಫಿಟ್ ತೊಗೋತಿದ್ದೀವಿ, ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ, ಆ್ಯಂಡ್ ನಮಗೂ ಏನೋ ಕೊಡ್ತಾರೆ ಸ್ವಲ್ಪ. ಖುಷಿ ಆಗುತ್ತೆ, ನಮಗೂ ಮಾರ್ಕೆಟಿಂಗ್ ಎಕ್ಸ್ಪೀರಿಯನ್ಸ್ ಬರುತ್ತೆ ಇದರಿಂದ. ಲೈಕ್ ನಾವು ಆಚೆ ಹೋದಾಗ ಹೆಂಗೆ ಇಂಡಸ್ಟ್ರೀಸಲ್ಲೆಲ್ಲ ನಾವು ಹ್ಯಾಂಡಲ್ ಮಾಡಬೇಕು, ಇಲ್ಲ ನಾವೊಂದು ಪ್ರಾಡಕ್ಟ್ನ ಇವಾಗ ಆಚೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಥವಾ ಬೇರೆಯವ್ರಿಗೆ ಒಂದು ಹೇಗೆ ಕೊಡಬೇಕು ಅಂತ ಒಂದು ಲೈಕ್ ಐಡಿಯಾಸ್ ನಮಗೆ ಬರುತ್ತೆ ಇದರಿಂದ. ಸೊ ಚೆನ್ನಾಗಿ